ಯಾರೆಲ್ಲ ಸೆಲೆಬ್ರಿಟಿಗಳಿಗೆ ಟ್ರೈನ್ ಅಪ್ ಮಾಡುವಂತಹ ಅವಕಾಶ ಸಿಕ್ಕಿತ್ತು ಅಂತ? ಅವಾಗ ಹೇಳಿದ್ನಲ್ಲ ಶ್ಯಾಮ್ ಅಂತ ಅವ್ರಿಗೆ, ಆ ಜಿಮ್ಮಲ್ಲಿ ನಂಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಸಿಕ್ಕಿದ್ರೆ ಅಲ್ಲಿ ಸಾಧಕ್ ಕೋಕಿಲ ಸರ್ ಬರ್ತಾ ಇದ್ರು. 2014-15 ಅಲ್ಲಿ ಅಲ್ಲಿ ಪರ್ಸನಲ್ ಟ್ರೈನರ್ ಆಗಿದ್ದಾಗ ಅವ್ರ ಮಗನ್ ಟ್ರೈನ್ ಮಾಡ್ತಿದ್ದೆ. ಸುರಾಗ್ ಅವ್ರ ಮಗ, ದೊಡ್ಡವ್ರ ಮಗ, ಅವ್ರ ಮಗನ್ ಟ್ರೈನ್ ಮಾಡ್ತಿದ್ದೆ. ಫ್ರೀ ಇದ್ದಾಗ ಸಾಧಕ್ ಕೋಕಿಲ ಸರ್ಗೆ ಅವ್ರಿಗೆ ಟ್ರೈನ್ ಮಾಡಿದೆ. ಅವ್ರು ಒಂದ್ 2-3 ಸತಿ ಆಚೆ ಹೊರಗಡೆ ಕರ್ಕೊಂಡು ಹೋಗಿದ್ರು. ಅವಾಗಲೇ ನಾನು ದುನಿಯಾ ವಿಜಯ್ ಅವ್ರನ್ನೆಲ್ಲ ಅವ್ರ ಜೊತೆಲಿ ಅವ್ರು ಹೆಂಗೆ ಅಂದ್ರೆ ಜೊತೆಲೆ ಕರ್ಕೊಂಡೋಗಿ ಅವ್ರು ಏನ್ ತಿಂತಾರೋ ನಮಗೂ ಅದೇ, ಅವ್ರು ಯಾವ ರೂಮಲ್ಲಿ ಇರ್ತಾರೋ ನಮಗೂ ಅದೇ. ಬಟ್ ನಾನು ದುನಿಯಾ ವಿಜಯ್ ಅವ್ರನ್ನ ಅವತ್ತು ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಅವಾಗ ಮಾಸ್ತಿ ಗುಡಿಗೆ ಶೂಟಿಂಗ್ ಸ್ಟಾರ್ಟ್ ಅವಾಗ ಫೋಟೋ ಶೂಟಿಗೆ ಅಂದ್ಬಿಟ್ಟು ಬಂದಿದ್ರು. ಬಟ್ ನಾನು ಸಾಧಕ್ ಕೋಕಿಲ ಸರ್ ಜೊತೆ ಹೋಗಿದ್ದೆ ಯಾವ್ದೋ ಸಮ್ ಫಂಕ್ಷನ್ಗೆ. ಬಟ್ ರಿಯಲ್ ಕ್ರೇಜ್ ನಾನು ನೋಡಿದ್ದೆ, ಒಬ್ಬ ಕಾಮಿಡಿಯನ್ಗೆ ಅಷ್ಟು ಕ್ರೇಜ್ ನಾನು ನೋಡಿದ್ದೆ ಅವಾಗ ಶಿವಮೊಗ್ಗದಲ್ಲಿ. ಅವಾಗ ಹೋಟ್ಲಲ್ಲಿ ಬಂದ್ರು. ಹೋಟ್ಲಲ್ಲಿ ನಾವು ಎಲ್ಲ ಒಂದೇ ರೂಮಲ್ಲಿ ಮಲಗಿದ್ವಿ. ಬೆಳಗ್ಗೆ ದುನಿಯಾ ವಿಜಯಣ್ಣ ಬಂದ್ರು. ವೈಟ್ ಬಿಯರ್ಡ್ ಮತ್ತೆ ಕಾಕಿ ಶರ್ಟ್, ಕಾಕಿ ಪಂಚೆ, ಅವರು ಮತ್ತೆ ನಾಗಶೇಖರ್ ಮತ್ತೆ ಪ್ರೊಡ್ಯೂಸರು ಬಂದ್ರು. ನಂಗೆ ಗುರ್ತೆ ಸಿಕ್ತಿಲ್ಲ, ಅವ್ರು ಆ ಗೆಟಪ್ ಅಲ್ಲಿ ಇದ್ರು. ಅದು ಸ್ಕಾಫ್ ಎಲ್ಲ ಕಟ್ಕೊಂಡು ಎಲ್ಲ ಒಳ್ಳೆ ಸ್ವಾಮೀಜಿಗಳ ತರ ಬಂದ್ರು ಅವರು. ಇಲ್ಲಿ ಸಾವದವರು ಇಲ್ವಾ ಹಂಗೆ ಹಿಂಗೆ ಅಂತ ಬಂದಾಗ ನಂಗೆ ಯಾರು ಅಂತಾನೆ ಗೊತ್ತಿಲ್ಲ. ಹೆಂಗ್ ಇನ್ಫಾರ್ಮೇಶನ್ ಕೊಡ್ಲಿ? ಅವ್ರು ಒಳಗಡೆ ಸ್ನಾನ ಮಾಡ್ತಾ ಇದ್ರು. ಆಮೇಲೆ ನೀವ್ ಯಾರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲ ಸರ್ ನಾವು ಅವರು ಟ್ರೈನರ್ಸ್ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ರು ಇದ್ವಿ ರೂಮಲ್ಲಿ. ಅವಾಗ ನಾವು ಟ್ರೈನರ್ಸ್ ಅಂದ ತಕ್ಷಣ ಅವ್ರು ನಮ್ಗೆ ಕೊಟ್ಟಿದ್ ಮರ್ಯಾದೆನೆ ಬೇರೆ. ದುನಿಯಾ ವಿಜಯಕ್ಕೆ ಅವರೊಬ್ರು ಟ್ರೈನರು, ಅವರೊಬ್ರು ಬಾಡಿ ಬಿಲ್ಡರು, ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರಿಗೆ. ಅದಕ್ಕೆ ಲಾಕ್ ಡೌನ್ ಅಲ್ಲಿ ಅವರೊಬ್ಬರೇ ವಾಯ್ಸ್ ರೈಸ್ ಮಾಡಿದ್ದು. ಜಿಮ್ ಟ್ರೈನರ್ಸ್ ಗಳ ಬಗ್ಗೆ, ಜಿಮ್ ಬಗ್ಗೆ ಆಗ್ಲಿ ಅವರೊಬ್ಬರೇ ವಾಯ್ಸ್ ರೈಸ್ ಮಾಡಿದ್ದು. ನಾವು ಜಿಮ್ ಟ್ರೈನರ್ಸ್ ಅಂದ ತಕ್ಷಣ ನಮ್ಮ ಮೇಲೆ ರೆಸ್ಪೆಕ್ಟೇ ಚೇಂಜ್ ಆಗುತ್ತೆ ಅವ್ರಿಗೆ. ಹೌದಾ, ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅವಾಗ ಶೇಕ್ ಅಂದ್ಬಿಟ್ಟು ಅವಾಗ ಏನೋ ಒಂಥರ ಸಮಾಧಾನ ಆಯ್ತು. ಬಟ್ ಇನ್ನ ಫ್ಯೂಚರ್ ಅನ್ಕೊಂಡಿದೀನಿ. ಬಟ್ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಸುಮಾರು ಜನ ಟ್ರೈನ್ ಮಾಡಿದೀನಿ. ಬಟ್ ಇನ್ ಮುಂದೆ ನೋಡೋಣ ಯಾರ ಆಪರ್ಚುನಿಟಿ ಸಿಗುತ್ತೆ ಅಂತ. ಸಿಕ್ಕರೆ 100% ಖಂಡಿತ ಮಾಡೇ ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.